ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ಈ ಹಿನ್ನೆಲೆ 19ನೇ ವಾರ್ಡ್ನ ನಿವಾಸಿಗಳು ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಶಾಸಕ ಹಂಪಯ್ಯ ನಾಯಕ ಮತ್ತು ಮುಖ್ಯ ಅಧಿಕಾರಿ ಗಂಗಾಧರಪ್ಪ ವಿರುದ್ಧ 19ನೇ ವಾರ್ಡ್ನ ನಿವಾಸಿಗಳು ಕಿಡಿಕಾರುತ್ತಾ ಇದ್ದಾರೆ. ಕಯ್ಯಮ್ಮ ಬೇಗಮ್ರಿ. ಏನಾಗಿದೆ ನಿಮ್ಮ ಏರಿಯಾದಲ್ಲಿ? ಏನಿಲ್ರಿ, ನೀರಿಲ್ಲ. 6 ವರ್ಷ ಆಯ್ತು ರೀ, ತಿರುಗಿ ಸಾಕಾಗೈತಿ ರೀ. ನೀರಿಲ್ಲ. ಹುಡುಗರು ಉಪ್ಪಡಿ ಮುದ್ದೆಯವರು ನೀರಿಲ್ದ ಅಡ್ಡಾಡಕತ್ಯಾರಿ. ಸಾರು ಬರ್ತೀವಿ ತಿರುಗ್ತೀವಿ, ಯಾರು ಒಬ್ರು ಕಿವ್ಯಾಗ ಹಾಕಲ್ವಲ್ರಿ ಸರ್. ಎಷ್ಟನೇ ವಾರ್ಡ್ ಅದು? 12ನೇ ವಾರ್ಡ್ ಐತ್ರಿ ಮೊದಲು. ಈಗ 19 ವಾರ್ಡ್ ಆಗೈತ್ರಿ. ಇಲ್ಲೇ ರೀ ಗೋದಾಮ್ ಹಿಂದಗಡೆ ರೀ. ಎಲ್ಲ ಮುನ್ಸಿಪಾಲ್ಟಿಯವರು ಜ್ಯೂಸ ನೋಡ್ತಾರ, ಹೋಗ್ತಾರ, ಗಟಾರ್ ನೋಡ್ತಾರ, ದಾರಿ ನೋಡ್ತಾರ, ದ್ವಾಮ್ಯಾಗ ಅದ್ರಾಗ ಗಟಾರ್ ನೀರ್ನಾಗ ಒದ್ದಾಡಕತ್ತೀವ್ರಿ. ಯಾರು ಕೇರ್ ಮಾಡವಲ್ರು, ಮುನ್ಸಿಪಾಲ್ಟಿಯವ್ರು ಕಣ್ ತೆರೆವಲ್ರು. ತಿರುಗಿ ಎಲ್ಲ ಬೇಸರಕ್ಕೆ ಆಯ್ತು. ಇವತ್ತು ಈ ಕೆಲ್ಸಕ್ಕೆ ಬಂದೀವಿ ನೋಡ್ರಿ ನಾವು ಪಡ ತಗೊಂಡು. ನಾವು ಯಾರಿಗೆ ಇದಾಗಿಲ್ರಿ, ಯಾರು ನಮ್ಮ ಕಿವ್ಯಾಗ ಹಾಕೊಳ್ವಲ್ರು, ನಮ್ದು ಕಿವ್ಯಾಗ ತಗೊಳ್ವಲ್ರು. ನಮ್ದೇನು ಮರ್ಯಾದೆನೇ ಇಲ್ರಿ ತಿರ್ಗೋದು. ಪರಿಸ್ಥಿತಿ ಏನೈತಿ ಏನ್ರಿ ಶಿವನಿಗೆ ಗೊತ್ತು. ನಿಮ್ಮಂಥವ್ರು ಕಣ್ ತೆರಿಬೇಕಂತ ತಿರ್ಗಾಕತ್ತೀವ್ರಿ. 6 ವರ್ಷ ತಿರುಗಿ ಎಲ್ಲ ಸಾಕಾಗಿ ಬಿಟ್ರೈತ್ರಿ ನಮ್ಗೆ. ಪೂರ ನೀರು ಏರವಲ್ರು ಅಂತಾರ್ರಿ ಬಂದ್ರ ಮುನ್ಸಿಪಾಲ್ಟಿಗೆ. ಲಾಸ್ಟ್ ಇಯರ್ ಅಂತ್ರಿ ಅವ್ರ ಹೆಸರು ಅಂಬಣ್ಣ ನಾಯಕ್ ಅಂತ್ರಿ. ನಮ್ಗೇನವ್ರಿಗೆ ಭೇಟಿ ಆಗಿಲ್ರಿ. ನಾವು ಹೋಗಿದ್ದೀವಿ ಒಮ್ಮೆ, ಅವರು ಕೇರ್ಲಾಸ್ ಮಾಡಿದ್ರು, ಆಗ್ಬಿಟ್ರಿ, ಬಿಟ್ಬಿಟ್ಟಿವ್ರಿ ನಾವು. ಮುನ್ಸಿಪಾಲ್ಟಿಗೆ ತಿರ್ಗಾಕತ್ತೀರಿ. ಇಲ್ಲೇ ಕೆಲಸ ಆಗ್ತೈತೆ, ಕೈಗೆ ಹಾಕಿಲ್ಲ ಅಂತಾರಿ. ನಾವು ಯಾರಿಗೆ ಹಾಕಿವೆ ಯಾರಿಗಿಲ್ಲ ಅದು ಶಿವನಿಗೆ ಗೊತ್ತ್ರಿ. ಅವ್ರು ಹೇಳ್ತಾನಂದ್ರೆ ನಮ್ಗೇನು ನಂಬಿಕೆ ಇಲ್ರಿ. ಓಟ್ ಹಾಕಿಲ್ಲ ಅವರು ನಮ್ಗೆ ಅಂತ ಅನ್ಕೇಸಿ ನಮ್ಮ ವಾಡಿಗೆ ಕೇರ್ ಇಲ್ರಿ. ಎಲ್ಲ ವಾಡ್ನಾಗ ಐತ್ರಿ. ಕಸ ತೆಗಿತಾರ, ಗಟಾರ್ ತೆಗಿತಾರ, ನೀರು ಬಿಡ್ತಾರ, ಎಲ್ಲ ಕ್ಲೀನ್ ಐತೆ. ನಮ್ಮ ಏರಿಯಾಕ್ಕೆ ಅಷ್ಟೇ ಇಲ್ರಿ, ಒಂದು ದೋಣಿನೇ ಪಾಪ ಮಾಡೈತೆ. ಮತ್ತೆ ಯಾವ್ದೇನಿಲ್ಲ ನೋಡ್ರಿ. ಅದಕ್ಕೆ ದಯಮಾಡಿ ಕೇಳ್ಕೊಂತೀವಿ, ಸ್ವಲ್ಪ ನೀರಿಂದು ಗಟಾರಿಂದು ಸ್ವಲ್ಪ ಬ್ರಿಡ್ಜಿಂದು ಮಾಡಿಬಿಡ್ರಿ, ಅಷ್ಟೇ ಸಾಕ್ರಿ ನಮ್ಗೆ. ಏನಿಲ್ರಿ ಸರ್, ನಮ್ಮ ಓಣಿಗೆ ಅಷ್ಟಲ್ಲಿ ನೀರಿಲ್ಲ. 5-6 ವರ್ಷ ಆಯ್ತು ರೀ. ಇಲ್ಲಿ ಮುನ್ಸಿಪಾಲ್ಟಿಗೆ ಬರ್ತೀವಿ, ರಮಿಸ್ತಾರ, ಕಳಿಸ್ತಾರ. ಅಲ್ಲಿ ಓಣಿಗೆ ಗೆದ್ದಿದ್ರೇನ ನಮಗೆ ನೀರಿಲ್ರಿ, ಅಸಲು ನೀರೇ ಇಲ್ರಿ. ಏನು ಗೆದ್ದಿದ್ರೇನ ನೀರಿಲ್ಲ, ಏನು ಮಾಡಿ ನೀರಿಲ್ಲ. ಒಂದು ಬೋರ್ ಹಾಕ್ಸಿದ್ರು, ಅದು ಬೋರನ ಅದು ದನ್ ಹಾಸ್ಪಿಟಲ್ ಅವ್ರು ಏನಂದ್ರೆ ಇಲ್ಲ ಇದು ನಮ್ಮ ಇದ್ರಾಗೈತೆ, ಇಲ್ಲ ನಮ್ಮ ಜಾಗದಾಗೈತೆ ಅಂತ ತಾವು ಒಳಗೆ ಮಾಡ್ಕೊಂಡು ಬಿಟ್ಟಾರ. ಬಳ್ಸಕ್ಕೆ ನೀರಿಲ್ಲ, ಎದಕ್ಕೆ ನೀರಿಲ್ಲ ನಮ್ಗೆ. ಅಸಲು ಹುಡುಗರು ಅವಾರ ಬ್ರಿಡ್ಜ್ ಬಿದ್ದೋಯ್ತು, ಏನಿಲ್ಲ. ರೋಡಿಗೆ ನೋಡ್ರಿ, ಏನು ಗಾಡಿ ಬಂದ್ರೇನ ನಮ್ಮ ಮನೆ ತಲೆ ಬರಕಿದಿಲ್ರಿ, ಚಾನ್ಸ್ ಇಲ್ಲ. ಅಷ್ಟು ದೂರ ನಿಂದ್ರಿಸ್ಬೇಕ್ರಿ. ಮೊನ್ನೆ ಇದು 6 ವರ್ಷದಾಯ್ತು ನೋಡ್ರಿ, 5-6 ವರ್ಷದಾಯ್ತು ರೀ. ಚಪ್ಪಲಿ ಹರ್ಕೊಂಡಿವಿ ನಾವು ಮುನ್ಸಿಪಾಲ್ಟಿಗೆ ತಿರ್ಗಾಡಿ ಸಾಕಾಗ್ಬಿಟ್ಟೈತ್ರಿ ನಮ್ಗಂತ. ಎಲ್ಲರಿಗೆ ಕೇಳಿದ್ರಿ, ಆಯ್ತಮ್ಮ ಕಳಿಸ್ತೀನಿ, ಕಳಿಸ್ತೀನಿ. ಯಾರೊಬ್ಬನ ಬಂದ ಫೋನ್ ತೊಗೊಂಡು ಬಂದು ಫೋಟೋ ಹೊಡ್ಕೊಂಡು ಹೋದ, ಆಯ್ತು ರೀ, ಅದು ಅಲ್ಲಿಗೆ ಮುಗ್ತು. ಮತ್ತೆ ಏನೇನೇನು ಇದಿಲ್ರಿ, ಆ ಫೋಟೋನ ಹೇಳ್ತಾ ಎಲ್ಲ ನಲ್ಲೇ ಹೋಯ್ತು ರೀ. ಅಸಲು ನಮ್ಮ ಓಣಿಗೆ ನೀರಿಲ್ಲ ನೋಡ್ರಿ, ಬಳ್ಸಕ್ಕೆ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ. ನೀರು ಅಂತ ಸಾಯಕತ್ತೀವಿ ನಾವು. ಈಗ ಬಿಸಿಲು ಕಾಲ ಬಂತು, ನೀರು ಎಲ್ಲಿ ಇದೈತ್ರಿ. ನಾವು ಹಾಕ್ಯಂತೀವಿ ಅಂದ್ರೇನ ನಮಗೆ ರೋಡಿ ನಮ್ಮ ಮುಂಚೆಗೆ ಏನೈತ್ರಿ, ಇದು ಕಂಬ ಐತ್ರಿ, ಲೈಟಿನ ಕಂಬ. ಅದಕ್ಕೆ ಏನು ಕಲೆಕ್ಷನ್ ಇಲ್ರಿ, ಅದು ಕಂಬ ಐತ್ರಿ. ಮತ್ತೇನಂದ್ರೆ ಅವರು ಬಾತ್ರೂಮಿಂದು ದಾರಿಗೆ ರೋಡಿಗೆ ಕಟ್ಕೊಂಡಾರ್ರಿ. ಇದು ಐತೇನ್ರಿ ರೂಲ್ಸ್ ಗೌರ್ಮೆಂಟ್ ರೋಡಿಗೆ. ಎಲ್ಲ ಎಮ್ಮೆಲೆ ಏನು ಮಾಡಕತ್ತಿಲ್ರಿ. ಇಲ್ಲ ಏನಿಲ್ಲ, ಉಲ್ಟಾ ನಮ್ಮ ಮೇಲೆ ಕೇಸ್ ಮಾಡಕತ್ತಾರ ಅವ್ರು. ಏನಂದ್ರೆ ಇಲ್ಲ, ಇವ್ರು ಎಲ್ಲರೂ ಓಣಿವ್ರು. ಅವರು ಯಾರು ಕಟ್ಸ್ಯಾರ ಅವ್ರೆಲ್ಲರೂ ಅವರು ಇದ್ರಕ್ಕೆ ಐತ್ರಿ. ನಮಗೆ ಯಾರು ಕೇಳೋರಿಲ್ಲ, ಇದು ಮಾಡೋರಿಲ್ಲ. ನಮ್ಮ ರೋಡ್ ನೋಡ್ರಿ, ಬ್ರಿಡ್ಜ್ ಹೊಡೆದೈತ್ರಿ. ಮುದಿಯವರು ಬಂದ್ಕೆಸಿ ಬೀಳಾಕತ್ತಾರ. ನಮ್ಮ ಬ್ರಿಡ್ಜ್ ನೋಡ್ರಿ, ಕಸ ನೋಡ್ರಿ, ಗಟರ್ ನೋಡ್ರಿ, ನಮ್ಮ ದಾರಿ ನೋಡ್ರಿ, ಬಂದ್ಕೆಸಿ ಏನೇನೇ ನಮ್ಗೆ ಇದು ಇಲ್ರಿ. ಸ್ವಚ್ಛ ಅನ್ನೋದು ಏನಿಲ್ರಿ. ನಮ್ಮ ಸಣ್ಣ ಹುಡುಗರಾರಿ, ಬಾಣೆತನ ಆಗೈತೆ. ನೀರಿಲ್ಲ ನೋಡ್ರಿ, ಅಸಲು ಒಂದೇ ನೀರಿಲ್ಲ ನೋಡ್ರಿ. ಇಸ್ಲಾಂನಾಗ ಸರ್ ಜೈರಾ ಬೇಗಮ್ ಸರ್. ನಾ ಮುನ್ಸಿಪಾಲ್ಟಿಗೆ 5 ವರ್ಷಲಿದ್ದ ನೀರೇ ಇಲ್ಲ ಸರ್. ಬರ್ತೀವಿ ಹೋಗ್ತೀವಿ, ಕೇಳೋರಿಲ್ಲ. ನಮ್ಮ ಮನ್ಯಾಗ ದಾರಿ ಇಲ್ಲ, ಕಂಬ ಅಂದ್ರೆ ತೆಗಿರ್ಲಿಲ್ಲ. ನಾವು ಮನೆಗೆ ನಳನ ಕೊಟ್ಟಿಲ್ಲ. ನಮ್ಮ ಕೊಡ್ತೀವಿ ಅಂದ್ರು ಫುಡ್ ಇನ್ಸ್ಪೆಕ್ಟರ್ ಸಾಬ್ರು 2 ವರ್ಷದ ಮುಂದೆ ಬಂದು ಆ ಕಳ್ಳಿದ್ದ ಕ್ವಾರ್ಟರ್ಸ್ನಾಗ್ಲಿದ್ದ ಕೊಡ್ತೀವಿ ಅಂದರು, ಅವ್ರೂ ಬಂದಿಲ್ಲ. ಮನೆ ಹೋಗ್ತೀವಿ, ಪೀರ್ ಪಾಷನ್ ಮನೆಯಲ್ಲಿ ಹೋಗಿ ಆ ಕಡೆ ಹೋಗಿ ತುಂಬ್ಕೊಂಬರ್ತೀವಿ ಸರ್ ನೀರು. ಅವ್ರು ಪೀರ್ ಪಾಷನ್ ಅವ್ರಿಗೆ ಹೇಳ್ತಾರೆ. ಅವ್ರು ಸಾರ್ ಹೇಳಿದ್ರೆ ಏನಂತಾರ ಅವರು,
ಇವ್ರದ್ದು ಕಡೆ ಓಣಿ ಕಡೆ ಊರು ಇವ್ರದ್ದು ಹೇಳಕತ್ತಾರ ಮನೆಗೊಂದು ಮೋಟ್ರ್ ಹಾಸ್ತಾರ ನೀರು ಬರವಲ್ಲು ಅಸಲು ನೀರೇ ಇಲ್ಲ ಸರ್ ನಮ್ಗೆ ನಿಮ್ಮ ವಾರ್ಡ್ ಕೌನ್ಸಿಲರ್ ಯಾರಮ್ಮ? ಇವರೇ ಸರ್ ಅವರು ಮಹೇಂದ್ರ ನಾಯ್ಕ ಮಹೇಂದ್ರ ನಾಯ್ಕ ಸರ್. ಮತ್ತೆ ಕುಡಿಯೋಕೆ ನೀರಿಲ್ಲ ಅಂದ್ರೆ ಮತ್ತೆ ನಿಮ್ಮ ಪರಿಸ್ಥಿತಿ ಏನಮ್ಮ? ಅವ್ರಿಗೆ ಕೇಳಿದ್ರೆ ಅವ್ರಿಗೆ ನಮ್ಗೆ ವೋಟಿಂಗ್ ಹಾಕಿಲ್ಲ ಅಂತ ಹೇಳಕತ್ತಾರ ಸರ್. ನಾನು ಹೇಳ್ತೀನಿ ನಮ್ಗೆ ಏನೋ ನಾವು ಕೊಲೆನ ಮಾಡಲಿ ಏನಾನು ಮಾಡಲಿ ಓಟ್ ನಮ್ಗೆ ಹಾಕಿಲ್ಲ, ನಾವು ಮಾಡಿಸೋದಿಲ್ಲ. ಬಂದ ನಳ ಕೂಡ ಬಂದ್ ಮಾಡಿಬಿಟ್ಟಾರ ಸರ್. ಬಂದದ್ದು ನಳ ಸತ್ಯಕ್ಕೆ ಬಂದಿಲ್ಲ, ಮಾಡಿಸಿಲ್ಲ. ಅಲ್ಲಮ್ಮ ನಿಮ್ಮ ಕುಡಿಯೋಕೆ ನೀರು ಪರಿಸ್ಥಿತಿ ಹೆಂಗಮ್ಮ? ಕುಡಿಯೋಕೆ ನೀರು ಆ ಕಡೆ ಈ ಕಡೆ ಹೋಗಿ ತಂದ್ಕೊಂಡ್ಬಿಡ್ತೀವಿ ಸರ್. ಅಲ್ಲಿ ಇಲ್ಲಿ ಬಳಸಕ್ಕೆ ನೀರಿಲ್ಲ. ಅವರು ಕ್ವಾರ್ಟರ್ಸ್ನಾಗ ಒಂದು ಬೋರ್ ಹಾಕ್ಸಿದ್ರು ಒಂದು ಕನ್ಯಾಗ ಅವ್ರು ಮಾಡ್ಕೊಂಬಿಟ್ರು ನಮ್ಮ ಬೋರಿಂಗ್ ಅಂತ. ಎಷ್ಟು ವರ್ಷದ ಸಮಸ್ಯೆ ಇದು? 5-6 ವರ್ಷದ ಸಮಸ್ಯೆ ಸರ್ ಇದು. 5-6 ವರ್ಷ ಆಯ್ತು ಸರ್. ಮತ್ತೆ ನಿಮ್ಮ ಸಮಸ್ಯೆ ಕೇಳೋರು ಯಾರು ಇಲ್ಲ? ಯಾರು ಇಲ್ಲ. ಬಂದು ಮುನ್ಸಿಪಾಲ್ಟಿ ಬರ್ತೀವಿ ಓದ್ತೀವಿ, ಬರ್ತೀನಿ ನಡ್ಯಮ್ಮ ಅಂತಾರ. ನಾವೇನೋ ಇಲ್ಲೇ ಬಿದ್ದು ಸಾಯ್ಬೇಕಂತ ಬಂದೀವಿ. ಇವಾಗ ಸಾಕಾಗ್ಯದ ಇಲ್ಲಿಗೆ. ಬೇಸಿಗೆ ಬಂತು ಸರ್. ಬೇಸಿಗೆ ಬಂತು, ನಾವು ಹೆಂಗೆ ಎಲ್ಲಿ ಹೋಗ್ಬೇಕು ನೀರಿಗೆ? ಮೊನ್ನೆ ಫಂಕ್ಷನ್ ಮಾಡಿದ್ರೆ ದಾರಿ ಇಲ್ಲ ನಮ್ಮ ಮನೇಲಿ. ನೀವು ನೋಡ್ರಿ ಸರ್, ಬಂದು ನೋಡ್ಕೊಂಬರ್ರಿ. ದಾರಿ ಇಲ್ಲ, ಗಾಡಿ ಹೆಂಗೆ ಬರ್ಬೇಕು ಹೆಂಗಿಲ್ಲ. ಮೊನ್ನೆ ನೀರಿನ ಗಾಡಿ ಇವ್ರು ಸಿಂಗನ್ ಮನೆಯಲ್ಲಿ ನಿಂತದ, ಅವ್ರಿಗೆ ಮನೆಯಲ್ಲಿ ನಿಂತದ. ಅವ್ರ ಸಿಂಗ ಏನು ಮಾಡ್ಯಾನ, ಲಾಟ್ರಿಂಗ್ ಕಡಿಸಿ ಅಡ್ಡ ಕಟ್ಟಿಬಿಟ್ಟಾನ, ಕಲ್ಲಾಕಿ ಕಟ್ಟಿಬಿಟ್ಟಾನ. ಗಾಡಿನೇ ಬರೋದಿಲ್ಲ. ಗಾಡಿ ಇಲ್ದಂಗ ಮಾಡ್ಯಾರ ನೋಡ್ರಿ ಸರ್. ನಮ್ಗೇನು ನ್ಯಾಯ ಬೇಕು ನೋಡ್ರಿ. ನಮ್ಗೆ ನ್ಯಾಯ ಬೇಕು. ನಮ್ಗೆ ನೀರು ನ್ಯಾಯ ಬೇಕು ನಮ್ಗೆ.